ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ದುಂ ದುರ್ಗಾಯ ನಮಃ. ಈ ಒಂದು ವಿಡಿಯೋನಲ್ಲಿ ನಿಮಗೆ ಕುಂಭ ರಾಶಿಯ ವರ್ಷ ಫಲ ಹೇಗಿದೆ ಅಂತ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಪರಭಾವ ನಾಮ ಸಂವತ್ಸರ ಯುಗಾದಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ಒಂದು ಕುಂಭ ರಾಶಿಗೆ ಈ ಒಂದು ವಿಡಿಯೋನಲ್ಲಿ ನಿಮಗೆ ಕುಂಭ ರಾಶಿಯ ವರ್ಷ ಫಲ ಹೇಗಿದೆ ಅಂತ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಪರಭಾವ ನಾಮ ಸಂವತ್ಸರ ಯುಗಾದಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ಒಂದು ಕುಂಭ ರಾಶಿಗೆ ಆದಾಯ ಮತ್ತು ವ್ಯಯ ಹೇಗಿದೆ ಅಂದ್ರೆ ಆದಾಯ ಕೇವಲ 2, ವ್ಯಯ 8. ಇನ್ನು ಆರೋಗ್ಯ ಅನಾರೋಗ್ಯ ವಿಚಾರದಲ್ಲಿ ಆರೋಗ್ಯ 4, ಆರೋಗ್ಯ ಪರ್ವ ಚೆನ್ನಾಗಿದೆ, ಆದರೆ ಆದಾಯ ವಿಚಾರದಲ್ಲಿ ಖರ್ಚು ಹೆಚ್ಚಾಗುವಂಥದ್ದು. ಇನ್ನು ನಿಮ್ಮ ಕುಂಭ ರಾಶಿಗೆ ಗುರು ಗ್ರಹ ಹೇಗಿದೆ ಅಂದ್ರೆ ಗುರು ಮಿಥುನ ಮತ್ತು ಸಿಂಹ ರಾಶಿಯಲ್ಲಿ ಸಂಚಾರ ಮಾಡುವಾಗ ಶುಭ ಫಲ ಕಾಣುವಿರಿ. ಅಂದ್ರೆ ನೂತನ ವ್ಯಾಪಾರ ಉದ್ಯೋಗ ವ್ಯವಹಾರಗಳಲ್ಲಿ ತುಂಬಾ ಅನುಕೂಲ ಆಗುತ್ತೆ, ಮತ್ತೆ ಪ್ರಾರಂಭ ಮಾಡೋದಕ್ಕೂ ಈ ವರ್ಷ ತುಂಬಾ ಅನುಕೂಲಗಳು ಆಗುತ್ತೆ. ಕುಟುಂಬದಲ್ಲಿ ಹಿತಕರ ವಾತಾವರಣ, ಪುಣ್ಯಕ್ಷೇತ್ರ ದರ್ಶನ, ಹಿರಿಯರಿಂದ ನಿಮಗೆ ಗೌರವ ಮತ್ತು ಧನ ಪ್ರಾಪ್ತಿ ಉಂಟಾಗುತ್ತೆ. ಅದೇ ಗುರುಗ್ರಹ ಕಟಕ ರಾಶಿಯಲ್ಲಿ ಸಂಚಾರ ಮಾಡುವಾಗ ಸ್ವಲ್ಪ ತೊಂದರೆಗಳು ಆಗುತ್ತೆ, ನೋಡ್ಕೋಬೇಕಾಗುತ್ತೆ. ಹಣಕಾಸು ಅಡಚಣೆಗಳು, ಮೋಸ ಅಪವಾದಗಳು ಕಾಣುತ್ತೆ ಗುರು ಗ್ರಹ ಕಟಕ ರಾಶಿಯಲ್ಲಿ ಸಂಚಾರ ಮಾಡುವಾಗ. ಆ ಸಮಯದಲ್ಲಿ ಒಂದು ಗುರು ಶಾಂತಿ ಮಾಡಿಸ್ಕೊಳ್ಳಿ, ತುಂಬಾ ಒಳ್ಳೇದಾಗುತ್ತೆ. ಇನ್ನು ಶನಿ ಗ್ರಹವು ನಿಮಗೆ 2ನೇ ಮನೆಯಲ್ಲಿ ಅಂದ್ರೆ ಮೀನ ರಾಶಿಯಲ್ಲಿ ಸಂಚಾರ ಮಾಡುವಾಗ ಹಣ ಸಂಪಾದನೆ ಆಗ್ತಿದ್ರು ಬೇರೊಂದು ಕಡೆ ವ್ಯಯ ಅಂದ್ರೆ ಖರ್ಚಾಗ್ತಾ ಹೋಗುತ್ತೆ, ಬೇಡವಾದ ವಿಚಾರಗಳ ಖರ್ಚು ಹೆಚ್ಚಾಗುವಂಥದ್ದು. ಇನ್ನು ಶನಿಗೆ ಸಂಬಂಧಪಟ್ಟಿದ್ದು ಪರಿಹಾರ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ದಾಯಾದಿಗಳಿಂದ ತೊಂದರೆಗಳು, ಕಲಹಗಳು, ಬೇಡದ ಕೆಲಸಗಳಿಗೆ ಸಂಚಾರಗಳು ಹೆಚ್ಚಾಗುವಂಥದ್ದು. ಇನ್ನು ರಾಹುವಿನಿಂದ ನಿಮಗೆ ಏನಾಗುತ್ತೆ ಅಂದ್ರೆ ಚೋರ ಭಯ ಉಂಟಾಗುವಂಥದ್ದು, ಮತ್ತೆ ತಲೆಗೆ ಸಂಬಂಧಪಟ್ಟಂತ ರೋಗಗಳು, ತಲೆನೋವು ಅನ್ನುವಂಥದ್ದು, ಮೈಗ್ರೇನ್ ಅನ್ನುವಂಥದ್ದು ಹೆಚ್ಚಾಗುತ್ತೆ ಈ ವರ್ಷ. ರಾಹುಗೆ ಸಂಬಂಧಪಟ್ಟಿದ್ದು ರಾಹು ಶಾಂತಿ ಮಾಡಿಸ್ಕೊಳ್ಳಿ, ತುಂಬಾ ಒಳ್ಳೆದಾಗುತ್ತೆ. ಇನ್ನು ಮೇನ್ ಪರಿಹಾರ ಏನಪ್ಪಾ ಅಂದ್ರೆ ಸುಬ್ರಹ್ಮಣ್ಯ ಆರಾಧನೆ ಮಾಡಿಸಿ, ಇಲ್ಲ ಅಭಿಷೇಕ ಮಾಡಿಸಿ. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಹೋಗಿದ್ದು ಕ್ಷೀರಾಭಿಷೇಕ ಮಾಡಿಸ್ಕೊಳ್ಳಿ, ತುಂಬಾ ಒಳ್ಳೇದಾಗುತ್ತೆ. ಇದು ಈ ಒಂದು ಕುಂಭ ರಾಶಿಗೆ ಗೋಚಾರ ಫಲ ಇದಾಗಿರುತ್ತೆ. ಇನ್ನು ನಿಮ್ಮ ಜಾತಕಾನುಸಾರವಾಗಿ ಹೇಗಿದೆ, ಗ್ರಹಗತಿಗಳು ಮತ್ತು ದಶಾಭುಕ್ತಿಗಳು ಹೇಗಿದೆ ಎಂದು ತಿಳ್ಕೊಳ್ಳಿ, ತುಂಬಾ ಒಳ್ಳೇದಾಗುತ್ತೆ. ಶುಭವಾಗಲಿ.